ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ತಟ್ಟೆ ಇಡ್ಲಿ ಹಾಗೂ ಸಿಂಪಲ್ ಆಗಿ ಒಂದು ಸಾಂಬಾರ್ ರೆಸಿಪಿನ ತೋರಿಸ್ಕೊಡಕತ್ತೀವಿ. ಈ ಸಾಫ್ಟ್ ಆದಂಥ ತಟ್ಟೆ ಇಡ್ಲಿ ಹಾಗೂ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ. ತಟ್ಟೆ ಇಡ್ಲಿ ಮಾಡೋಕೆ ಫಸ್ಟ್ ಇಲ್ಲೇ ಒಂದು 4 ಗ್ಲಾಸ್ನಷ್ಟು ದಪ್ಪಕ್ಕಿ ತೊಗೊಂಡಿವಿ. ದಪ್ಪಕ್ಕಿನ 4-5 ಸಲ ಸ್ವಚ್ಛಂಗೆ ತೊಳೆದು ಈ ರೀತಿ ತಿಳಿ ನೀರು ಬರ್ಬೇಕು ನೋಡಿ ಮೇಲೆ, ಹಂಗೆ ತೊಳೆದು ನೆನೆಗೆ ಇಟ್ಕೋಬೇಕು. ಈ ರೀತಿ ಪೂರ್ತಿ ಸ್ವಚ್ಛಂಗೆ ಬೆಳ್ಳಗಾಗಬೇಕು. ಅಲ್ಲಿವರೆಗೂ ಒಂದು 4-5 ಸಲ ನೀರು ಹಾಕಿ ತೊಳೆದು ಒಂದು ನೆನೆಗೆ ಇಟ್ಕೋಬೇಕು. ಒಂದು 6-8 ತಾಸರ ನೆನೆಬೇಕಿದೆ ಅಕ್ಕಿ. ಇಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ಸಪ್ರೇಟಾಗಿ ನೆನೆಗೆ ಹಾಕ್ಕೊಂಡಿವಿ. ಇಲ್ಲೇ ಈ ಗ್ಲಾಸ್ಲೆ ಒಂದು 4 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ವಿ. ಅದೇ ಗ್ಲಾಸ್ಲೇನೆ 1 ಗ್ಲಾಸು ಉದ್ದಿನಬೇಳೆ, ಅದಕ್ಕೆ ಒಂದು 2 ಸ್ಪೂನು ಮೆಂತೆ, ಆಮೇಲೆ ಒಂದು ಸಣ್ಣದ ಬಟ್ಟದಲ್ಲೇ ಸಾಬುದಾನಿ. ಇವಿಷ್ಟನ್ನು ಸಪ್ರೇಟಾಗಿ ಅಕ್ಕಿ ಯಾವಾಗ ನೆನೆ ಹಾಕ್ತೀವಲ್ಲ ಅವಾಗನೇ ಇದನ್ನು ಸಪ್ರೇಟಾಗಿ ನೆನೆಗೆ ಹಾಕ್ಕೋಬೇಕು. ಈಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ನೀರೆಲ್ಲ ಸ್ವಚ್ಛಂಗೆ ತೊಳ್ಕೊಂಡು ಫಸ್ಟ್ ಅಕ್ಕಿನಷ್ಟ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ. ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೂ ಕೂಡಿಸಿ ನೆನೆಗೆ ಹಾಕಬಹುದು. ಆದರೆ ನಾವಿಲ್ಲಿ ಸಾಬುದಾನಿ ಹಾಕಿರ್ತೀವಲ್ಲ, ಇದನ್ನು ಹಾಕಿದ್ರೆ ಆಮೇಲೆ ತೊಳೆದ್ರುವಾಗ ಜಿಗಿಟೆಲ್ಲ ಹೋಗ್ಬಿಡುತ್ತೆ ಸಾಬುದಾನಿ. ಅದಕ್ಕೆ ಸಪ್ರೇಟಾಗಿ ನಾವಿಲ್ಲಿ ನೆನೆಗೆ ಹಾಕ್ಕೊಂಡಿವಿ. ಇಲ್ಲಿ ಅಕ್ಕಿನ ರುಬ್ಕೋಬೇಕಾದ್ರೆ ನಾರ್ಮಲಿ ನಾವು ಇಡ್ಲಿ ಪಡ್ಡಿಗೆಲ್ಲ ಫುಲ್ ನೈಸಂಗೆ ಪೂರ್ತಿ ಪೇಸ್ಟ್ ಆಗೋಂಗೆ ರುಬ್ಕೋತೀವಲ್ಲ, ಈ ಇಡ್ಲಿಗೆ ಮಾತ್ರ ಸ್ವಲ್ಪ ರವೆ ಉಳಿಬೇಕು. ಈ ಥರ ಟೆಕ್ಸ್ಚರ್ ಬರ್ಬೇಕು ನೋಡಿ. ಈ ಬಾಂಬೆ ರವೆ ಇರ್ತೈತಲ್ಲ ಆ ಸೈಜಿಗೆ ಬರುವಂಗೆ ರುಬ್ಕೋಬೇಕು. ಪೂರ್ತಿ ನೈಸಂಗೆ ರುಬ್ಕೋಬಾರ್ದು ಅಕ್ಕಿನ. ಈ ರೀತಿ ಅಕ್ಕಿ ರುಬ್ಕೊಳ್ಳೋದ್ರಿಂದ ಸೇಮ್ ನಾವು ಹೊರಗೆ ಪ್ಯಾಕೆಟಿಂದ ಇಡ್ಲಿ ರವೆ ಏನು ತರ್ತೀವಲ್ಲ ಅದೇ ರೀತಿ ಆಗ್ತಾವೆ ಇಡ್ಲಿ. ಅದು ಪೂರ್ತಿ ಸಣ್ಣಂಗೆ ರುಬ್ಕೊಂಡ್ರೆ ಏನಾಕತಿ, ಅದು ಜಿಗಟಾಗ್ತದೆ ಇಡ್ಲಿ. ಅದ್ರ ಸಲುವಾಗಿ ಸ್ವಲ್ಪ ರವೆ ಬರುವಂಗೆ ರುಬ್ಕೋಬೇಕು. ಇಲ್ಲೇ ಸಾಬುದಾನಿ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರ್ತಾವೆ, ಒಂಥರ ಸ್ಪಾಂಜ್ ಟೈಪ್ ಬರ್ತದೆ. ಈ ಬಿಡ್ದಿ ಸ್ಟೈಲೆಲ್ಲ ನೀವು ಇಡ್ಲಿ ತಿಂದಿರ್ಬೋದು, ಬಿಡ್ದಿ ಸೈಡ್ ಆ ಕಡೆ ಎಲ್ಲ ಸಾಬುದಾನಿ ಹಾಕಿ ಮಾಡ್ತಾರೆ ಇದನ್ನು. ಈಗ ಇದು ಉದ್ದಿನಬೇಳೆ ಸಾಬುದಾನಿ ಏನು ಹಾಕಿದ್ದೀವಲ್ಲ ಅದನ್ನ ಪೂರ್ತಿ ಸಣ್ಣಗೆ ರುಬ್ಕೊಬೇಕು. ಇದನ್ನು ಈಗ ಇಲ್ಲೇ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡು ರುಬ್ಬಿದ್ದನ್ನ ಮಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಅಥವಾ ಅನ್ನ ಹಾಕೋಬೇಕು, ಇನ್ನೂ ಸಾಫ್ಟ್ ಬರ್ತಾವೆ ಇಡ್ಲಿ. ಅವಲಕ್ಕಿ ಹಾಕೋದೊಂದು ಸ್ವಲ್ಪ ಜಲ್ದಿನೇ ಹಿಟ್ಟು ಹುಳಿ ಹಾಕೋದಂತೇಳಿ ನಾವು ಅನ್ನನ ಜಾಸ್ತಿ ಹಾಕೊಂಡಿರ್ತೀವಿ. ಈಗ ಇದಕ್ಕೆ 1 ಸ್ಪೂನಷ್ಟು ಅನ್ನನ ರುಬ್ಬಿ ಹಾಕೊಳಕತ್ತೀವಿ. ಇಲ್ಲೇ ಒಂದು ಚಮಚದಷ್ಟು ಅನ್ನ ಹಾಕ್ಕೊಂಡಿವಿ ಈ ಚಮಚಲೆ. ನೀವಿಲ್ಲಾಂದ್ರೆ ಒಂದು ಹಿಡಿ ಅವಲಕ್ಕಿನಾದ್ರೂ ಹಾಕೋಬೋದು. ಈ ರೀತಿ ಪೂರ್ತಿ ಎಲ್ಲನೂ ಮಿಕ್ಸ್ ಆಗೋಂಗೆ ಕಲಿಸ್ಕೋಬೇಕು ಹಿಟ್ಟನ್ನ. ಈ ರೀತಿ ಎಲ್ಲ ನೀಟಾಗಿ ಕಲಿಸ್ಕೊಂಡು ಒಂದು 6-8 ಗಂಟೆ ಇದನ್ನು ಹಿಂಗೆ ಬಿಡಬೇಕು ಫರ್ಮೆಂಟೇಷನ್ ಆಗೋಕ್ಕೆ. ಇದೇನಿದೆ ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡಿವಲ್ಲ, ಇದನ್ನು ಇಡ್ಲಿ ತಟ್ಟೆ ಇಡ್ಲಿನ ಮಾಡ್ಕೋಬೋದು ಅಥವಾ ನಾರ್ಮಲ್ ಇಡ್ಲಿ ಪ್ಲೇಟ್ನಾಗಾದ್ರೂ ಹಾಕಿ ಮಾಡ್ಕೋಬೋದು. ಆಮೇಲೆ ಪಡ್ಡು ದೋಸೆನೂ ಕೂಡ ಮಾಡ್ಕೋಬೋದು ಇದೇ ಹಿಟ್ಲಿನ. ಒಂದ್ಸಲ ಈ ಥರ ಬ್ಯಾಟರ್ ರೆಡಿ ಮಾಡ್ಕೊಂಡ್ರೆ ಒಂದು 2-3 ದಿನ ನೀವು ಟಿಫಿನ್ಗೆ ಇದನ್ನ ಯೂಸ್ ಮಾಡ್ಕೋಬೋದು. ಅದಕ್ಕೆ ಅವಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಜಲ್ದಿನೇ ಹಿಟ್ಟು ಹುಳಿ ಹಾಕತ್ತೆ. ಅದಕ್ಕೆ ಅನ್ನ ಹಾಕಿದ್ರೆ ಹಿಟ್ಟು ಹುಳಿನೂ ಆಗಂಗಿಲ್ಲ, ಆಮೇಲೆ ಸಾಫ್ಟಾಗಿಯೂ ಬರ್ತಾವೆ. ರಾತ್ರಿನೇ ಹಿಟ್ಟು ರುಬ್ಬಿಟ್ಟಿದ್ವಲ್ಲ, ಬೆಳಗ್ಗಿನಷ್ಟಿಗೆ ಈ ರೀತಿಯಾಗಿ ಅದು ಉಬ್ಬಿರ್ತೈತಿ. ಈಗ ಇದಕ್ಕೆ ಎಷ್ಟು ನಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಉಪ್ಪು ಮತ್ತು ಸೊರು ಹಾಕೋಬೇಕು. ಸೋಡಾನು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಇದು ಹಿಟ್ಟು ಬೇಸಿಗೆ ಕಾಲದಾಗ ಜಾಸ್ತಿನೇ ಉಬ್ಬಿ ಬಿಟ್ಟಿರ್ತೈತಿ. ನೋಡಿಕೊಂಡು ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೋಬೇಕು. ಈ ತಟ್ಟೆ ಇಡ್ಲಿಗೆ ನಾವು ಪ್ಲೇಟಿಗೆಲ್ಲ ಈಗ ಆಲ್ರೆಡಿ ಎಣ್ಣೆ ಹೆಚ್ಚಿಟ್ಕೊಂಡಿವಿ. ಈಗ ಇದಕ್ಕೆ ಹಾಕೊಳ್ಳೋದು. ಸಾಂಬಾರಿಗೆ ಇಲ್ಲಿ ನಾವು ಆಲ್ರೆಡಿ ಬೇಳೆನ ಕುದಿಸಿಟ್ಕೊಂಡಿವಿ. ಬೇಳೆ ಜೊತೆಗೆ ನಾವಿಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ನೂ ಹಾಕ್ಕೊಂಡಿವಿ. ಇಲ್ಲಿ ಕ್ಯಾರೆಟು, ಬೀನ್ಸು, ನಿಮಗೇನು ಬೇಕಲ್ಲ ಅದನ್ನು ವೆಜಿಟೇಬಲ್ಸ್ನ ಇದ್ರೊಳಗೆ ಹಾಕಿ ಬೇಯಿಸ್ಕೋಬೋದು. ಆಮೇಲೆ ಒಂದು ಉಳ್ಳಾಗಡ್ಡಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿವಿ. ಕರಿಬೇವು ಸೊಪ್ಪು, ಆಮೇಲೆ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿವಿ. ನೆಕ್ಸ್ಟ್ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡು ಒಂದು 2 ಸ್ಪೂನಷ್ಟು ಧನಿಯಾ, ಒಂದು ಅರ್ಧ ಸ್ಪೂನು ಜೀರಿಗೆ. ಧನಿಯಾ ಮತ್ತು ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು 10-12 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿರಲ್ಲಿ ಇವನು ಕೂಡ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಸಾಂಬಾರಿಗೆ ಮಸಾಲೆನೂ ಭಾಳ ಹತ್ತಂಗಿಲ್ಲ, ಬರೀ ಧನಿಯಾ, ಜೀರಿಗೆ ಮತ್ತು ಒಣ ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿವಿ. ಈಗ ಸ್ವಲ್ಪ ಇದು ಆರಿದ ಮೇಲೆ ಇದನ್ನು ಮಿಕ್ಸಿ ಹಾಕಿ ಪೌಡರ್ ಮಾಡಿ ಈಗ ಇದನ್ನು ಒಂದು ಸುತ್ತ ಮಿಕ್ಸಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಹಸಿ ಕೊಬ್ಬರಿ ಏನು ತುರಿದಿಟ್ಕೊಂಡಿದ್ದೀವಲ್ಲ ಆ ಕೊಬ್ಬರಿ, ಇಲ್ಲೇ 1 ಸ್ಪೂನಷ್ಟು ಖಾರ ಪುಡಿ ಹಾಕೊಳಕತ್ತೀವಿ ನಾವು. ಯಾಕೆಂದರೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ, ಸ್ವಲ್ಪ ಖಾರಕ್ಕೆ ಆಯ್ತು ಕಲರಿಗೆ ಆಯ್ತು ಅಂತೇಳಿ ಎಕ್ಸ್ಟ್ರಾ ಮತ್ತು 1 ಸ್ಪೂನು ಖಾರ ಪುಡಿ ಹಾಕೊಳಕತ್ತೀವಿ. ಇಲ್ಲಾಂದರೆ ಗುಂಟೂರು ಮೆಣಸಿನ್ಕಾಯಿನೂ ಮಿಕ್ಸ್ ಮಾಡ್ಕೊಬೋದು ಜೊತೆಗೆ.
ಖಾರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಹಾಕೋಬೋದು ನೀವು, ಖಾರ ನಿಮ್ಗೆ ಹೆಂಗೆ ತಿಂತಿರ್ಲಂಗೆ. ಆಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಪೂರ್ತಿ ನೀರು ಹಾಕಿ ಪೂರ್ತಿ ಸಣ್ಣಂಗೆ ರುಬ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆ ಎಣ್ಣೆ ಹಾಕಿಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಒಗ್ಗರಣೆ, ಆಮೇಲೆ ಮೇನ್ ಇದಕ್ಕೆ ಹಿಂಗೆ ಹಾಕೋಬೇಕು ಒಗ್ಗರಣೆಗೆ. ಈ ಸಾಂಬಾರಿಗೆ ಹಿಂಗೆ ಟೇಸ್ಟ್ ಕೊಡೋದು. ಕರಿಬೇವು ಮತ್ತು ಉಳ್ಳಾಗಡ್ಡಿನ ಹಾಕೋಬೇಕು. ವೆಜಿಟೇಬಲ್ಸ್ನ ಇಲ್ಲಿ ಬೇಕಾದ್ರೆ ನೀವು ಒಗ್ಗರಣೆ ಒಳಗೂ ಹಾಕೋಬೋದು. ನಾವು ಆಲ್ರೆಡಿ ಬೇಳೆ ಒಳಗಿನ ಹಾಕಿ ಅರ್ಜೆಂಟಿಗೆ ಮಾಡ್ಕೊಳ್ಳೋದನ್ನ ಬೇಳೆ ಸ್ವಲ್ಪ ದೊಡ್ಡದಾಗಿ ಪೀಸ್ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ಅದನ್ನು ಬೆಂದ್ಬಿಡ್ತೈತಿ. ಈಗ ನೆಕ್ಸ್ಟ್ ಕೊಬ್ಬರಿ ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಹುಳಿಗೆ ಹುಣಸೆಹಣ್ಣು ರಸ ಹಾಕೊಳಕತ್ತೀವಿ ನಾವಿಲ್ಲಿ. ಈ ಸಾಂಬಾರಿಗೆ ಟೊಮೆಟೊಕ್ಕಿಂತ ಹುಣಸೆಹಣ್ಣು ರಸನ ಟೇಸ್ಟ್ ಕೊಡೋದು. ಇದಕ್ಕೆ ಈಗ ಕುದಿಸಿರುವಂಥ ಬೇಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಈ ರೀತಿ ಸಾಂಬಾರು ಮಾಡೋದಕ್ಕೆ ಬೇಳೆನೂ ಭಾಳ ಹಾಕಂಗಿಲ್ಲ, ಸ್ವಲ್ಪ ಬೇಳೆ ಹಾಕಿ ನಾವು ಜಾಸ್ತಿ ಸಾಂಬಾರು ಮಾಡ್ಕೋಬೋದು. ಯಾಕಂದ್ರೆ ಕೊಬ್ಬರಿನೂ ರುಬ್ಬ ಹಾಕ್ತೀವಲ್ಲ, ಅಲ್ಲೇ ತಿಕ್ನೆಸ್ ಬರೋ ಸಾಂಬಾರಿಗೆ. ಆಮೇಲೆ ನಾವು ಇಲ್ಲಿ ಯಾವುದೇ ರೀತಿ ಸಾಂಬಾರು ಪುಡಿನೂ ಯೂಸ್ ಮಾಡೋಕತ್ತಿಲ್ಲ. ನಾವು ಫ್ರೆಶ್ ಆಗಿ ಏನದೊಂದು 3 ಮಸಾಲೆ ರುಬ್ಕೊಂಡಿದ್ವಲ್ಲ, ಪೌಡರ್ ಮಾಡ್ಕೊಂಡು ಅವೀಸು ಮತ್ತು ಜೀರಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದಿಲ್ಲ, ಅದೇ ಸಾಕಾಗತ್ತೆ ಮಸಾಲೆ. ಇದಕ್ಕೆ ನಮ್ಗೆ ಎಷ್ಟು ತೆಳಬೇಕಲ್ಲ ಅಷ್ಟು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು. ಆಲ್ರೆಡಿ ನಾವು ರುಬ್ಬು ಮುಂದೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕೋದು. ಆಮೇಲೆ ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೊಳ್ಕೊತೀವಿ. ಇದು ನಿಮ್ಗೆ ಆಪ್ಷನಲ್, ಬೇಕಂದ್ರೆ ಹಾಕೋಬೋದು. ಯಾಕಂದ್ರೆ ಹುಣಸೆಹಣ್ಣು ಹಾಕಿರ್ತೀವಲ್ಲ, ಹುಳಿ ಇದ್ದಾಗ ಸ್ವಲ್ಪ ಬೆಲ್ಲ ಇದ್ದರೆ ಟೇಸ್ಟ್ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀವಿ. ಮೇಲೆ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ. ಸಾಫ್ಟ್ ಆದಂಥ ತಟ್ಟೆ ಇಡ್ಲಿ ಹಾಗೂ ಸಾಂಬಾರು ರೆಡಿ ಆಗೈತಿ. ಇದ್ರ ಜೊತೆಗೆ ನಾವು ಇವತ್ತು ಟೊಮೆಟೊಕಾಯಿ ಚಟ್ನಿ ಮಾಡ್ಕೊಂಡಿವಿ. ಈ ರೆಸಿಪಿನ ನಾವು ಈಗ ಆಲ್ರೆಡಿ ಶೇರ್ ಮಾಡಿವಿ, ಟೊಮೆಟೊಕಾಯಿ ಚಟ್ನಿದು. ನೀವು ಬೇಕಂದ್ರೆ ನಮ್ಮ ಚಾನಲ್ ಒಳಗೆ ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಒಮ್ಮೆ ತಟ್ಟೆ ಇಡ್ಲಿ ಹಾಗೂ ಸಾಂಬಾರನ್ನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.